ಓಂ ಶಾಂತಿ ಹರ ಹರ ಮಹಾದೇವ್. ನಾನು ನಿಂತ್ಕೊಂಡು ಆಯ್ಕೆ ಮಾಡ್ತೀನಿ. ಈಗ ಕೆಲವೆಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಬೇಸಿಕಲಿ ಸದ್ಗುರು ಬರ್ತಾ ಇದ್ದಾರೆ ಈ ಸಂಡೆ. ಸೊ ಲೆಟ್ಸ್ ಗೋ ಸಿ. ವಯಸ್ಸಾಗೋಗಿದೆ ಅಲ್ಲ ಅನ್ಸ್ತಾ ಇದೆ. ಎಲ್ಲೇ ಹೋದ ಕನ್ನಡಿಗರು ಖುಷಿ ಅಲ್ವಾ? ತುಂಬಾ ಖುಷಿ ಸರ್. ಸೀರಿಯಸ್ಲಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಈಗಷ್ಟೇ ನಾವು ರೀಚ್ ಆದ್ವಿ. ಇದು ಎಂಟ್ರೆನ್ಸ್ ಇದೆ. ಸೊ ಇದು ಎಂಟ್ರೆನ್ಸ್ ಇದೆ. ನನ್ನ ಕೇಸ್ ಇವ್ರು ಸ್ಟೇಯಿಂಗ್ ಇಯರ್ ಅಲ್ಲಿ ಬಂದ್ಬಿಟ್ಟು ಲಗೇಜ್ ಸ್ಕ್ಯಾನ್ ಮಾಡಿಸ್ಬೇಕು. ಆ್ಯಂಡ್ ಅವರಲ್ಲಿ ಒಂದು ಸ್ಟಿಕ್ಕರ್ನ ಪೇಸ್ಟ್ ಮಾಡ್ತಾರೆ. ಇಲ್ಲಿ ನಾವು ಎಂಟರ್ ಆದ್ವಿ. ಆ್ಯಂಡ್ ದಿಸ್ ಇಸ್ ಸೌರಭ್, ನಮ್ಮ POC ಇಲ್ಲಿಗೆ. ನಮಸ್ಕಾರ. ಸೊ ಅವ್ರು ಹೇಳ್ತಿದ್ರು ದಿಸ್ ಇಸ್ ದ ಎಂಟ್ರೆನ್ಸ್ ವೇರ್ ಡಿವೋಟೀಸ್ ಎಂಟರ್ ದಿ ಆಶ್ರಮ್ ಅಂತ. ಸೊ ಇಲ್ಲಿ ತುಂಬ ಜನ ಆ್ಯಕ್ಚುಲಿ ಕೈ ಜೋಡಿಸಿ ಪ್ರೇ ಮಾಡಿ ನಡೀತಾ ಇದ್ದಾರೆ. ಬೇಸಿಕ್ಲಿ ಅವ್ರು ಪ್ರದಕ್ಷಿಣೆ ಮಾಡ್ತಿರೋದಂತೆ, ವಿಚ್ ಇಸ್ 1.5 kilometers. ಸೊ ಇಟ್ ಇಸ್ ಫ್ರಮ್ ನಂದಿ ಟು ಆದಿಯೋಗಿ. ಮತ್ತು ನೀವು ಆಟೋಲ್ಲಿ ಬರ್ತಿದ್ರೆ ಇಲ್ಲೇ ನಿಲ್ಲಿಸ್ತಾರೆ. ಬಟ್ ಇಫ್ ಯು ಕಮ್ ಇನ್ ಕ್ಯಾಬ್ ಅವರು ಎಂಟ್ರೆನ್ಸ್ವರೆಗೂ ನಿಲ್ಲಿಸ್ತಾರೆ. ಅದರ್ವೈಸ್ 8:30 ಆನ್ವರ್ಡ್ಸ್ ಇಲ್ಲಿಂದ ಕ್ಯಾಬ್ ಟು ರೂಮ್ ಇಸ್ ಅವೈಲಬಲ್. ಇದು ಸೂರ್ಯಕುಂಡ್ ಮಂಟಪಂ. ಆ್ಯಂಡ್ ಇಲ್ಲಿ ಅವರು ಮಾರ್ನಿಂಗ್ ಪ್ರಾಕ್ಟೀಸಸ್ ಮಾಡ್ತಾರೆ. ಸೊ ಯು ಬಿನ್ ಹಿಯರ್ ಸಿನ್ಸ್ ವೆನ್? I've been here since 2022. ಓಕೆ. ಸೊ ಇವರು 2022 ಇಲ್ಲೇ ಇದ್ದಾರೆ. ನಂದಿ ಸ್ಟ್ಯಾಚು ಇರೋದು. ಸೊ ಇಲ್ಲಿಂದ ಅವರು ಪ್ರದಕ್ಷಿಣ, ಆದಿಯೋಗಿ ಪ್ರದಕ್ಷಿಣ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದು ವೆಲ್ಯನ್ಗಿರಿ ಮೌಂಟೇನ್ಸ್ ಇಲ್ಲಿ ಮೇಲೆ ಇರೋದು. ಅದರ ಅರ್ಥ ಸಿಲ್ವರ್ ಮೌಂಟೇನ್ ಅಂತ. Isha life you can see like if you've seen like our typical dhoti pants and our organic clothing and Rudraksh, so all those Isha products you can find it over here. ಸೊ ಇದು ಈಶಾ ಲೈಫ್ ಅಂತ. ಇಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ. ಬೇಸಿಕ್ಲಿ ಪ್ಯಾಂಟ್ಸ್ ಆಗಿರಲಿ, ರುದ್ರಾಕ್ಷ ಮಾಲೆ ಆಗಿರಲಿ, ಅದೆಲ್ಲ ಇಲ್ಲಿ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ವೇರ್ ಆರ್ ಕಾಟೇಜಸ್ ವಿಲ್ ಬಿ. ಸೊ ಇದು ವೆಲ್ಕಮ್ ಪಾಯಿಂಟ್. ಆ್ಯಂಡ್ ಇಲ್ಲಿ ಜನ ನಿಂತಿದ್ರೆ ಬೇಸಿಕ್ಲಿ ಸದ್ಗುರು ಬರ್ತಾ ಇದ್ದಾರೆ ಈ ಸಂಡೆ. ಸೊ ಲೆಟ್ಸ್ ಗೋ ಸಿ. ಇದು ನಮ್ಮ ಇವತ್ತಿನ ಐಟ್ನರಿ ನಲಂದಾ ಗ್ರೌಂಡ್ಸ್ ಆ್ಯಂಡ್ ನಂದಿ ಕಾಟೇಜಸ್. ಆ್ಯಂಡ್ ಇಲ್ಲೇ ನಾವಿವತ್ತು ಇನ್ನು ನೆಕ್ಸ್ಟ್ 3 days ನಾವೆಲ್ಲೇ ಇರೋದು. ಕೈಸು ನಮ್ಮ ಚೆಕ್ ಇನ್ ಆಯಿತು. ನಮಗೆ ಬ್ಯಾಚಸ್ ಕೊಟ್ಟರು, ಆಮೇಲೆ ತೋರಿಸ್ತೀನಿ. ಆ್ಯಂಡ್ ನಮಗೆ ಸಿಕ್ಕಿರೋ ರೂಮ್ ಕಾಟೇಜ್ ಹೆಸರು ನೇತ್ರಾವತಿ ಅಂತ ಇಲ್ಲೇ ಇದೆ. ಯು ಕ್ಯಾನ್ ಸಿ ಇಲ್ಲಿ ನಾವು ಚಪ್ಪಲಿ ಬಿಡ್ಬೋದು. ಆ್ಯಂಡ್ ವಿಶ್ವರ ಫೌಂಡೆಡ್ ಕಾಟೇಜ್. ಸೀಕ್ರೆಟ್ ಸರ್ವಿಸ್ ಸೌಂಡ್ ಬಂತಲ್ಲ. ಯಾ ಬಟ್ ಫೈನಲಿ ಡೋರ್ ಓಪನ್ ಆಯಿತು. ಓಕೆ. ಸೊ ಇದು ನೆಕ್ಸ್ಟ್ 3 ದಿನಕ್ಕೆ ನಮ್ಮ ರೂಮ್. ಇಲ್ಲಿ ನೀರಿಟ್ಟಿದ್ದಾರೆ. ಆ್ಯಂಡ್ ಕಾಪರ್ ಗ್ಲಾಸಸ್ ಆ್ಯಂಡ್ ಬೆಡ್ಸ್ ಕೊಟ್ಟಿದ್ದಾರೆ. ಏನಾದರೂ ವ್ಯೂ ಇದೆಯಾ? ಓಕೆ, ಅದೆಲ್ಲ. ಆ್ಯಂಡ್ ಇದು ವಾಶ್ರೂಮ್. ಎವ್ರಿಥಿಂಗ್ ಇಸ್ ಸೋ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ಡ್. ಶಾಯನ್ ಬಾಕ್ಸ್ ತಂದಿದ್ದಾಳೆ. ಸೊ ಸ್ಮಾರ್ಟ್. ನಾನು ಯೋಚನೆ ಮಾಡ್ತಿದ್ದೆ ಏನು ಮಾಡಬೇಕು ಅಂತ. ಬಟ್ ನೈಸ್. ನಾನು ನಿಂತ್ಕೊಂಡು ಆಯ್ಕೆ ಮಾಡ್ತೀನಿ. ಸೊ ಇದು ನಮ್ಮ ಪಾಸ್ ಕೊಟ್ಟಿರೋದವರು ಆಫ್ಟರ್ ದ ಚೆಕ್ ಇನ್. ಸೊ ಇಲ್ಲಿ ಆ್ಯಕ್ಚುಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಯಾರಿಗೂ ಅಲೌಡ್ ಇಲ್ಲ. ಬಟ್ ಸಿನ್ಸ್ ಇಟ್ಸ್ ಕಾಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟ್, ದೇ ವುಡ್ ಲೆಟ್ ಅಸ್ ಟೇಕ್ ವಿಡಿಯೋಸ್ ಆ್ಯಂಡ್ ಫೋಟೋಸ್. ದಿಸ್ ಇಸ್ ಸೋ ಬ್ಯೂಟಿಫುಲ್ ಅಲ್ಲ? ಓಕೆ, ಇಮ್ಯಾಜಿನ್ ಈ ವ್ಯೂ ಜೊತೆ ಬ್ರೇಕ್ಫಾಸ್ಟ್ ತಿನ್ನೋದು. ದಿಸ್ ಇಸ್ ಸೋ ಬ್ಯೂಟಿಫುಲ್. ಚಾಕ್ಲೇಟ್ ಬಿಟ್ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಾವಿಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ವಿತ್ ದ ವ್ಯೂ. ಇಟ್ಸ್ ಸೋ ಗುಡ್. ಸೊ ಬ್ರೇಕ್ಫಾಸ್ಟ್ಗೆ ಪೊಂಗಲ್ದಿದೆ, ಚಟ್ನಿ ಕೊಟ್ಟಿದ್ದಾರೆ. ಇದು ಪಂಪ್ಕಿನ್ ಸಮಥಿಂಗ್. ಮತ್ತು ಇದು ಸಂಜೀವ್ನಿ ಸ್ವೀಟ್ ಡ್ರಿಂಕ್ ಅಂದರು. ಸೊ ನಾನು ಟೇಸ್ಟ್ ಮಾಡಿ ಆಮೇಲೆ ಏನ ಬೇಕಂದರೆ ಜಾಸ್ತಿ ತೊಗೊಳ್ತೀನಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ವಿ ಹ್ಯಾವ್ ಟು ವಾಶ್ ಅವರ್ ಪ್ಲೇಟ್ಸ್ ಹಿಯರ್. ಆಮೇಲೆ ಎಲ್ಲಿಡೋದು?
ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ದಿಶಾಗ್ ಟೀ ಕುಡಿಬೇಕಂತ ಅನಿಸ್ತು. ಅಲ್ಲಿ ಟೀ ಇತ್ತು ಕೌಂಟರಲ್ಲಿ. ಆಯಿತು, ದಿಶಾ ಹೋಗಿ ಟ್ಯಾಪ್ ಓಪನ್ ಮಾಡಿದ್ರೆ ಕಷಾಯ ಆಯಿತು. ಬಟ್ ದಿಶಾ ಟೀ ಕುಡಿದಿಲ್ಲ ಅಂತ ತಲೆನೋವು ಬರುತ್ತೆ. ದಿಶಾ ಟೀ ಕುಡಿದಿಲ್ಲ ಅಂತ ತಲೆನೋವು ಬರುತ್ತೆ. ಸೊ ಇಲ್ಲೇ ಇನ್ನೊಂದು ಕ್ಯಾಂಟೀನ್ ಇದೆ, ಪೆಪ್ಪರ್ ವೈನ್ ಅಂತ, ಅಲ್ಲಿ ಬಂದಿದ್ದೀವಿ. ಆ್ಯಂಡ್ ದಿಶಾ ಗಾಡ್ ಹರ್ ಟೀ ಆ್ಯಂಡ್ ನಾನು ಆಮ್ಲಾ ಜಿಂಜರ್ ಹನಿ ಜ್ಯೂಸ್ನ ಕುಡಿತಾ ಇದ್ದೀನಿ. ನಾವು ಗ್ಲಾಸ್ ಕುಡಿದಾದ್ಮೇಲೆ ಟೇಬಲಲ್ಲಿ ಬಿಡೋಂಗಿದೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಗ್ಲಾಸ್ನ ಇಡಬೇಕು. ಸೊ ನಾನು ದಿಶಾ ರೆಡಿ ಆದ್ವಿ. ಇವಾಗ ಲಂಚ್ಗೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ನಾನಿದು ರಿಷಿಕೇಶ್ ಅಲ್ಲಿ ತೊಗೊಂಡೆ. ದಿಶಾ ವೇರ್ ಇಸ್ ಯುವರ್ ಔಟ್ಫಿಟ್ ಫ್ರಮ್? ಲಕ್ನೋದ ದಿಶಾ ಔಟ್ಫಿಟ್ ತೊಗೊಂಡಿದ್ದಾಳೆ. ನಾವಿಬ್ಬರು 3 ದಿನಕ್ಕೆ ವೈಟ್ ತೊಗೊಂಡಿದ್ದೀವಲ್ಲ. ಗೈಸ್ ಇವಾಗ ನಾವು ಲಂಚ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸೊ ಲಂಚ್ ಆದಮೇಲೆ 1 to 2 ಲಂಚ್ ಆದಮೇಲೆ 2:15 ಹಾಗೆ ನಮಗೆ ಓರಿಯೆಂಟೇಷನ್ ಇದೆ, ಸೇಮ್ ಅದೇ ಹಾಲಲ್ಲಿ. ಅದರ ಆಪೋಸಿಟ್ ಸ್ಟೋರ್ ಇದೆ, ಅಲ್ಲಿ ಆರ್ಗ್ಯಾನಿಕ್ ಸ್ಟಫ್ ಲೈಕ್ ಫುಡ್ ಆ್ಯಂಡ್ ದೆನ್ ಕ್ಲೋತ್ಸ್ ಆ್ಯಂಡ್ ಪಾತ್ರೆ ಎಲ್ಲ ಇದೆ. ಸೊ ಅದನ್ನು ಹೋಗ್ಬಿಟ್ಟು ನೋಡೋಣ. ಓಕೆ ಗೈಸ್, ಸೊ ಒನ್ ನೈಸ್ ಥಿಂಗ್ ಇಸ್, ನಾವಿಲ್ಲಿ ಬೆಳಗ್ಗೆ ಬಂದಾಗ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಬಂದಾಗೇ ನಮ್ಮ ಕರ್ನಾಟಕ ಕೂರ್ಗಿಂದ ನನಗೆ ಒಬ್ಬರು ಸಿಕ್ಕಿದ್ರು. ಅವ್ರು ಯಾರು ಅಂದರೆ ರಾಬಿನ್. ಹಾಯ್ ರಾಬಿನ್. ನಮಸ್ಕಾರ. ಸೊ ನೀವು ಕೂರ್ಗಿಂದ ಬಂದಿರೋದಲ್ಲ? ಯಾವಾಗ, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 2.5 years. 2.5 years. ಇಟ್ಸ್ ಗ್ರೇಟ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನೀವು ಕೂರ್ಗಿಂದ ಅಂತ. ನಮಸ್ಕಾರ. ಗೈಸ್ ಲಂಚ್ ಶುರು ಆಗೋ ಮುಂಚೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಸೊ ಇಲ್ಲೇ ನಾವು ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇದರ ಹಿಂದ್ಗಡೆನೇ ಅದು TV ಸ್ಟೋರ್ ಇರೋದು. ಸ್ಟೋರ್ ಅಲ್ಲ, ಕೆಫೆ, ಕ್ಯಾಂಟೀನ್. ಸ್ಟೋರ್ ಎಂಟ್ರ್ ಆಗೋ ಮುಂಚೆ ಇಲ್ಲಿ ಚಪ್ಪಲಿ ಬಿಡಬೇಕು ಅಂತ ಹೇಳಿದ್ರು. ಸೊ ಚಪ್ಪಲಿ ಬಿಡೋಕ್ಕೆ ಬಂದಿದ್ದೀವಿ. ಇದರ ಆಪೋಸಿಟ್ ಸೈಡಲ್ಲೇ ಸ್ಟೋರ್ ಇರೋದು ಅಲ್ಲಿ. ಓಕೆ ಗೈಸ್, ಸೊ ಇಲ್ಲಿ ಬ್ಯಾಗ್ಸ್ ಇದೆ. ದ ಸ್ಟೋರ್ ಇಸ್ ಲೈಕ್ ರಿಯಲಿ ಬಿಗ್ ಆಯಿತಾ. there are bags, there are agarbattis, so many things to explore. ಇಲ್ಲಿ ಅದೇನು ದಿಶಾ ಇದೇನು ಗೊತ್ತಾ, ಫೇಸ್ ವಾಶ್. ಓಕೆ, ಇಲ್ಲಿ ಪ್ರಾಪರ್ ಸ್ಟ್ರಾಸ್ ಇದೆ. ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಬೈ ದಿಸ್. ಯಾಕಂದರೆ ಆರ್ಗ್ಯಾನಿಕ್ ಲಿವಿಂಗ್, ಪ್ಲಾಸ್ಟಿಕ್ಕಿಂದ ಎಷ್ಟು ವೇಸ್ಟ್ ಜನ್ರೇಟ್ ಆಗ್ತಿದೆ. ಸೊ ಅಲ್ಲಿ ಸ್ಟೋರಲ್ಲಿ ತುಂಬ ವಸ್ತುಗಳಿತ್ತು. ಸೊ ಐ ಕುಡೆಂಟ್ ವ್ಲಾಗ್. ವಸ್ತು ಅಲ್ವಾ, ಕರೆಕ್ಟ್ ಅಲ್ಲ, ಅದಕ್ಕೆ ವ್ಲಾಗ್ ಮಾಡಿಲ್ಲ. ಬಟ್ ಎನಿವೇಸ್ ಸ್ವಲ್ಪ ಶಾಪ್ ಮಾಡಿದ್ದೀವಿ. ಇಟ್ ವಾಸ್ ನೈಸ್. ಇವಾಗ ಲಂಚ್ ತಿನ್ನೋಕೆ ಹೋಗೋಣ. ಗೈಸ್, ದಿಸ್ ಇಸ್ ಆರ್ ಲಂಚ್. ಇದು ಚಪಾತಿ, ಪನ್ನೀರ್, ಪಲ್ಯ, ಸ್ಯಾಲಡ್, ರೈಸ್ ಆ್ಯಂಡ್ ಇದು ರಾಗಿ ಬಾಲ್. ಸೊ ಇವಾಗಷ್ಟೇ ಊಟ ಮಾಡಿದ್ವಿ. ಇದು ಫುಡ್ ವಾಸ್ ರಿಯಲಿ ಗುಡ್. ಬೆಳಗ್ಗೆ ತಿಂಡಿ ತಿಂದಿದ್ದು ಅದು ತುಂಬಾ ಚೆನ್ನಾಗಿತ್ತು. ಫುಲ್ ಸಾತ್ವಿಕ್ ಫುಡ್. ಆ್ಯಂಡ್ ದಿಶಾಗೆ ಇಲ್ಲಿ ಕೊಟ್ಟಿರೋ ರಾಗಿ ಉಂಡೆ ತುಂಬಾ ಇಷ್ಟ ಆಯಿತು. ವೈ ಡಿಡ್ ಯು ಲೈಕ್ ಇಟ್? ತುಪ್ಪ ಅಂತನಾ? ಇಟ್ ವಾಸ್ ಸೋ ಸಾಫ್ಟ್ ಆ್ಯಂಡ್ ಲೈಕ್ ಸೋ ನೈಸ್. ಮೈಲ್ಡ್ ಆಗಿ ಸ್ವೀಟ್ ಇತ್ತು. ಇವಾಗ ನಮ್ಮ ಓರಿಯೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಗೋ ಹಿಯರ್ ಅಲ್ಲ. ಗೈಸ್, ಇಲ್ಲಿ ಇನ್ನೊಬ್ಬರು ಕನ್ನಡದವ್ರು ಸಿಕ್ಕಿದ್ರು. ಇವ್ರದ್ದು ಫುಡ್ ಚಾನೆಲ್ ಇದೆ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಗೊತ್ತಿರ್ಬೋದು, ಸ್ಟವ್ ಮುಂದೆ ನಿಂತಿರುವಾಗ ಲಬ್ಬಿಂದ ಕುಕ್ ಮಾಡಿ ಸುಮಾರಾಗಿ ಅಡುಗೆನೂ ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಅಂತ ಪ್ರಭು ಶೆಟ್ಟಿ ಫುಡ್ ಅಂತ ಮೇಡಮ್ ಅವ್ರು ಸಿಕ್ಕಿದ್ರು. ಆ್ಯಕ್ಚುಲಿ ಮೊನ್ನೆ ಕೋಟ್ಲೆ ಕಿಚನಲ್ಲಿ ಅವರು ಸ್ಯಾರಿಗಿರಿ ಉಟ್ಕೊಂಡು ಡಿಫ್ರೆಂಟ್ ಆಗಿದ್ರು. ಗೊತ್ತೇ ಆಗಿಲ್ಲ. ಅವಾಗ ಏನಪ್ಪ, ಸೀರಿಯಸ್ಲಿ ಈಗ ಕುತ್ಕೊಂಡು ಮಾತಾಡ್ತಾ ಗೊತ್ತಾಯ್ತು ಅವ್ರು ಏನ್ಬಿಟ್ಟು. ನೋಡಿ ಈಗ ಗೊತ್ತಾಯ್ತು. ನೋಡಿ, ಎಲ್ಲೇ ಹೋದ ನಮ್ಮ ಕನ್ನಡಿಗರು ಖುಷಿ ಅಲ್ವಾ? ತುಂಬ ಖುಷಿ ಸರ್, ಸೀರಿಯಸ್ಲಿ. ಸೊ ಆ್ಯಕ್ಚುಲಿ ಸರು ಅಲ್ಲಿ ಕೋಟ್ಲೆ ಕಿಚನ್ ಬಂದಿದ್ರು. ಅದೇ ದಿನ ಅವ್ರು ವಿಡಿಯೋನು ತೊಗೊಂಡಿದ್ದಾರೆ. ನನಗೂ ಗೊತ್ತಾಗಿಲ್ಲ, ಅವ್ರಿಗೂ ಗೊತ್ತಾಗಿಲ್ಲ. ಇವಾಗ ಮಾತಾಡ್ತಾ ಗೊತ್ತಾಯಿತು. ತುಂಬಾ ಖುಷಿ ಆಗ್ತದೆ ಎಲ್ಲ ಕಡೆ ಕನ್ನಡಿಗರಿದ್ದಾರೆ ಅಂತ. I hope Yoga Center is treating you well. Homeopathic pediatrics. So yeah, I've been practicing from the past 7 years. How did you come to Isha? How did you join? Like 2017 is when you came, right? Huh. So actually I got to know about Sadhguru in 2016, and I started watching his videos on YouTube. From there I got the interest of knowing him more. And
ಕನ್ನಡಿಗರು ಬೆಂಗಳೂರಿಂದ ಸಿಕ್ಕಿದ್ದಾರೆ. ಯಾವ ಸ್ಥಿತಿಯಲ್ಲಿದ್ದಾರೆ ನೋಡಿ. ಓಂ ಶಾಂತಿ, ಹರಹರ ಮಹಾದೇವ್. ನೋಡಿ ಇಷ್ಟು ಪರಿಸ್ಥಿತಿಯಲ್ಲಿದ್ದೇವೆ. ಬೆಂಗಳೂರು ಹರಿಸಿ ಮಜಾ ಮಾಡಿದ್ವಿ. ತುಂಬಾ ಮಜಾ ಮಾಡಿದ್ವಿ. ಓರಿಯಂಟೇಷನ್ ಪ್ರೋಗ್ರಾಮ್ ಇವಾಗ ಮುಗೀತು. ಅದರ ಜೊತೆನೆ ಗೇಮ್ಸ್ ಆಡ್ಸಿದ್ರು. ಇಟ್ ವಾಸ್ ಕ್ರೇಜಿ. ಫುಲ್ ಸುಸ್ತಾಗಿದೆ, ಫುಲ್ ವಯಸ್ಸಾಗೋಗಿದೆ ಅಲ್ಲ ಅನ್ಸ್ತಾ ಇದೆ. 3 ಆಟ ಆಡಿಸಿದ್ರು ಅಂಡ್ ದೆನ್ ದಿ ಪ್ಲೇಡ್ ಡ್ರಮ್ಸ್. ನಾವೆಲ್ಲ ಡಾನ್ಸ್ ಮಾಡಿದ್ವಿ. ಈಗ ವಾಪಸ್ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ 6:30 ಮತ್ತೆ ಎಲ್ಲ ಅಸೆಂಬಲ್ ಆಗಿ ಆದಿಯೋಗಿ ನೋಡಕ್ ಹೋಗ್ತಾ ಇದೀವಿ. ಓಕೆ ಗೈಸ್, ಸೊ ನಮ್ಗೆ ಓರಿಯಂಟೇಷನ್ ಅಲ್ಲಿ ಅವ್ರು ಬ್ಯಾಗ್ ಕೊಟ್ರು ಅಂಡ್ ಇದ್ರ ಜೊತೆ ಸ್ವಲ್ಪ ಏನೇನೋ ಕೊಟ್ಟಿದ್ದಾರೆ. ಸೊ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನಮ್ಗೆ ಫುಲ್ ಸಸ್ಟೈನಬಲ್ ಫ್ಲವರ್ಸ್ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್. ಇಟ್ ಸ್ಮೆಲ್ಸ್ ಆಲ್ಸೋ ರಿಯಲಿ ಗುಡ್ ಅಂಡ್ ಇದು ಸೇವ್ ದ ಸಾಯಿಲ್ ಸದ್ಗುರು ಅವ್ರು ಮಾಡ್ತಿರೋ ಮೂಮೆಂಟ್ ಅದ್ರ ಪರವಾಗಿ ಈ ಬ್ಯಾಗ್ ಇದೆ, ವಿಚ್ ಇಸ್ ಆಲ್ಸೋ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಅಂಡ್ ದೆನ್ ಬಂದು ಇಲ್ಲಿ ನೋಟ್ ಬರ್ದಿದ್ದಾರೆ. ಇಟ್ ಸೇಸ್ ನಮಸ್ಕಾರಂ, ವಾರ್ಮ್ ವೆಲ್ಕಮ್ ಟು ಈಶಾ ಯೋಗ ಸೆಂಟರ್ ಅಂತ. ಅಂಡ್ ಇದು ಒಂದು ಬುಕ್ ಇದೆ, ಇದು ಸದ್ಗುರು ಅವ್ರು ಬರ್ದಿರೋ ಬುಕ್. ಇಟ್ಸ್ ಕಾಲ್ಡ್ ಆಸ್ ಕರ್ಮ. ನಾವು ಯಾರಾದ್ರೂ ಆಲ್ರೆಡಿ ಓದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಅಂಡ್ ದೆನ್ ವಿ ಹ್ಯಾವ್ ಒನ್ ಪ್ಯಾಕ್. ಇದ್ರೊಳಗಡೆ ಏನಿದೆ ಅಂದ್ರೆ, ಈಗ ಕೆಲವೆಷ್ಟು ಚೆನ್ನಾಗಲ್ಲ ಗೊತ್ತಾಗುತ್ತೆ. ಸೊ ಇದ್ರಲ್ಲಿ ರುದ್ರಾಕ್ಷಿ ಕೊಟ್ಟಿದ್ದಾರೆ ಅಂಡ್ ಇದು ವಾಟ್ ಇಸ್ ಇದು ಅದ್ರ ಬಗ್ಗೆ ಡೀಟೇಲ್ಸ್ ಯಾವುದು. ಅದ್ರ ಬಗ್ಗೆ ಡೀಟೇಲ್ಸ್ ಸ್ಕ್ಯಾನ್ ಮಾಡಿ ತಿಳ್ಕೋಬಹುದು. ಸೊ ವಿಭೂತಿ ಕೊಟ್ಟಿದ್ದಾರೆ 1 ಪ್ಯಾಕ್. ಇದ್ರಲ್ಲಿ ಕುಂಕುಮ ಇದೆ ಮತ್ತೆ ಇದ್ರಲ್ಲಿ ರುದ್ರಾಕ್ಷಿ ಇದೆ. And then we have this book about, what is this about? Okay, so ಮತ್ತೆ ಇದು ಈಶಾ ಬಗ್ಗೆ ಇನ್ನೊಂದು ಬುಕ್ ಇದೆ. ಐ ಥಿಂಕ್ ಇವ್ರು ಏನೇನು ಕೆಲಸ ಮಾಡ್ತಾರೆ ಅಬೌಟ್ ದ ಆರ್ಗನೈಸೇಷನ್ ಅಂಡ್ ವಾಟ್ ಇದು ಅದ್ರ ಬಗ್ಗೆ ಡೀಟೇಲ್ಸ್ ಫುಲ್ ಈ ಬುಕ್ಕಲ್ಲಿ ಇದೆ. ಗೈಸ್, ಇವಾಗ ಆದಿಯೋಗಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೈಟ್ ಶೋ ಕೂಡ ಇರುತ್ತೆ ಮತ್ತು ಚೂರು ಮಳೆ ಬರೋ ಥರ ಇದೆ. ಸೊ ಅಂಬ್ರೆಲಾಸ್ ತೊಗೊಂಡಿದ್ದೀವಿ. ಗೈಸ್, ಮೋಡ ನೋಡಿ ಹೆಂಗಿದೆ, ಫುಲ್ ಮಳೆ ಬರುತ್ತೆ. ಹೆಂಗಾಗುತ್ತೆ ಆದಿಯೋಗಿ ದರ್ಶನ ನೋಡೋಣ. ವಾಟರ್ ಫಿಲ್ ಮಾಡ್ಕೊಳ್ಳೋಕ್ಕೆ ಪಾಯಿಂಟ್ಸ್ ಎಲ್ಲ ಕಡೆ ಇದೆ, ಯಾಕಂದರೆ ತುಂಬ ಸಸ್ಟೈನಬಲ್ ಆಗಿದೆ. ಸೊ ನೀವು ನಿಮ್ಮ ಬಾಟಲ್ಸ್ನ ಕ್ಯಾರಿ ಮಾಡಿ ಎಲ್ಲಿ ಬೇಕಲ್ಲಿ ನೀರನ್ನ ಫಿಲ್ ಮಾಡ್ಕೋಬೋದು. ದೇರ್ ಇಸ್ ಆ್ಯಕ್ಚುಲಿ ನೋ ಪ್ಲಾಸ್ಟಿಕ್ ಎನಿವೆ. ಆಗ ನಮಗೆ ಈ ಬಸ್ಸಲ್ಲಿ ಅವರು ಆದಿಯೋಗಿ ಸ್ಟ್ಯಾಚ್ಯೂ ನೋಡೋಕೆ ಕರ್ಕೊಂಡು ಹೋಗ್ತಾರೆ. ಫುಲ್ ಮೋಡ ಇದೆ, ಮಳೆ ಬಂದರೆ ಕ್ಯಾನ್ಸಲ್ ಆಗ್ಬೋದು ಅಂದಿದ್ದಾರೆ. ಸೊ ಲೆಟ್ಸ್ ಹೋಪ್ ಇಟ್ ಡಸಂಟ್ ಸ್ಟಾರ್ಟ್ ರೇನಿಂಗ್. ಇವಾಗ ಆದಿಯೋಗಿ ಸ್ಟ್ಯಾಚ್ಯೂ ಮುಂದೆ ಬಂದಿದ್ದೀವಿ. You can witness this wondrous and powerful video. ಉಪಯೋಗಿಕ ವೇಂಡಾಂ. When his ecstasy allowed him some moment, he danced wildly. ನೀವು ನೋಡಿದ ಹಾಗೆ ಈಗಷ್ಟೇ ನಾನು ಆದಿಯೋಗಿ ದಿವ್ಯ ದರ್ಶನ ನೋಡ್ಕೊಂಡು ಬಂದೆ ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಇಟ್ ವಾಸ್ ಅಮೇಝಿಂಗ್. ಸ್ಪೆಷಲಿ ಅವರು ಅಲ್ಲಿ ಅರ್ಧನಾರಿ ಅಂತ ಹೇಳಿದಾಗ ಲೈಟ್ಸ್ ಬಂದಾಗ ಐ ಲಿಟ್ರಲಿ ಹ್ಯಾಡ್ ಗೂಸ್ ಬಂಪ್ಸ್. ಇವಾಗ ಮಾತಾಡ್ತಾ ಕೂಡ ಐ ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಆ್ಯಂಡ್ ಐ ಥಿಂಕ್ ನಾನು ತೊಗೊಂಡಿರೋ ವೀಡಿಯೋಸ್ ಫೋಟೋಸ್ ನಥಿಂಗ್ ವಿಲ್ ಡೂ ಜಸ್ಟಿಸ್ ಟು ಇಟ್. ನೀವೇ ಅದನ್ನು ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಇಟ್ ವಾಸ್ ಒಂದು ರೀತಿ ತುಂಬ ಡಿವೈನ್ ಆ್ಯಂಡ್ ಸ್ಪಿರಿಚುವಲ್. ಲೈಕ್ ಐ ಲವ್ಡ್ ಇಟ್. ಅದು ಎಂಟೈರ್ ಡ್ಯೂರೇಷನ್ 15-20 ಮಿನಿಟ್ಸ್ಗಿತ್ತು ಅನಿಸುತ್ತೆ. ಐ ವಾಸ್ ಲಾಸ್ಟ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಪ್ಲಸ್ ಡ್ರಿಸಲ್ ಆಗ್ತಾಯಿತ್ತು ಆ್ಯಂಡ್ ಇಟ್ ವಾಸ್ ಕ್ಲೌಡಿ ಆ್ಯಂಡ್ ಅದರಲ್ಲಿ ಮಾತ್ರ ಲೈಟ್ ಇತ್ತು. ಐ ಜಸ್ಟ್ ಡೋಂಟ್ ನೋ ವಾಟ್ ಟು ಸೇ. ಇಟ್ ವಾಸ್ ಸೋ ಅಮೇಝಿಂಗ್. ನೀವು ಇದನ್ನು ಬಂದ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿದ್ರೇ ಅರ್ಥ ಆಗುತ್ತೆ. ಸೀರಿಯಸ್ಲಿ ದ ವೀಡಿಯೋಸ್ ಆರ್ ದ ಫೋಟೋಸ್ ಡೋಂಟ್ ಡೂ ಜಸ್ಟಿಸ್ ಟು ವಾಟ್ ಐ ಆ್ಯಕ್ಚುಲಿ ಫೆಲ್ಟ್. ಸೊ ಇವಾಗ ನಮ್ಮ ಡಿನ್ನರ್ ಮುಗಿಸಿದ್ವಿ, ಹೋಗಿ ಬೇಗ ಮಲ್ಕೊಳ್ತೀವಿ. ಟೈಮ್ 9 o'clock ಆಗಿದೆ. ಬೆಂಗಳೂರಲ್ಲಿ 9 o'clock ಅಂದರೆ ನಾನು ಇವಾಗ ಡಿನ್ನರ್ ಏನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ.
ಇಲ್ಲಿ ಆಲ್ರೆಡಿ ಡಿನ್ನರ್ ಆಯಿತು. ಸಾತ್ವಿಕ್ ಫುಡ್ ಇಟ್ ವಾಸ್ ಸೋ ಗುಡ್, ಸ್ಪೆಷಲಿ ಇದು ರಾಗಿ ಗಂಜಿ ಸೋ ಯಮ್ಮಿ, ಫುಲ್ ಮಿಲ್ಲೆಟ್ಸ್ ಮತ್ತು ಗ್ರೀನ್ ಗ್ರಾಮ್. ನಾನು ದಿವಸ ಕೂತ್ಕೊಂಡು ಗೆಸ್ ಮಾಡ್ತಾ ಇದ್ವಿ ಏನಿರ್ಬೋದು ಇದರಲ್ಲಿ ಅಂತ. ಸೋ ಯಮ್ಮಿ. ಡಿನ್ನರ್ ವಾಸ್ ರಿಯಲಿ ಗುಡ್. ಇವಾಗ ಹೋಗಿ ಮಲ್ಕೋಬೇಕು. ನೆಕ್ಸ್ಟ್ ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಮತ್ತೆ ಆದಿಯೋಗಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಪ್ರೋಗ್ರಾಮ್ ಏನಿದೆ ಅಂತ ನಾಳೆ ಗೊತ್ತಾಗುತ್ತೆ ಸರಿಯಾಗಿ. ಎನಿವೇಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.